ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಕಥೆ ತುಂಬಾ ಬೇಸರ ಮತ್ತು ನೋವು ಕೊಡುವ ಕಥೆಯಾಗಿದೆ. ಜೊತೆಗೆ ಕೆಲವು ಪ್ರಶ್ನೆಗಳನ್ನು ಮೂಡಿಸುವಂತದ್ದಾಗಿದೆ. ಈ ಜಗತ್ತಿನಲ್ಲಿ ಕೆಲವು ಪರಿಣಾಮಗಳು ನಮ್ಮನ್ನು ಅಚ್ಚರಿಗೊಳಿಸುತ್ತವೆ. ಆದರೆ ಈ ಕಥೆ ಮಾತ್ರ ಮಾನವನದ್ದಲ್ಲ, ಒಂದು ಪುಟ್ಟ ಜೀವದ ಕಥೆ. ಇದು ಸಮುದ್ರದಲ್ಲಿ ಹುಟ್ಟಿ ಮಂಜುಗಡ್ಡೆಯ ಬೆಟ್ಟಗಳ ನಡುವೆ ಮರಣವನ್ನು ಎದುರಿಸಿ ಬದುಕಿಗಾಗಿ ನಡೆದ ಪೆಂಗ್ವಿನ್ನ ನಿಜವಾದ ಕಥೆ. ಈ ಕಥೆಯನ್ನು ಒಬ್ಬ ಡಾಕ್ಯುಮೆಂಟರಿ ನಿರ್ಮಾಪಕ ಜಗತ್ತಿನ ಮುಂದೆ ತಂದರು. ಲೋಕ ಪರಿಚಯ ಪೆಂಗ್ವಿನ್ಗಳು ಹಾರಲಾರವು, ಆದರೆ ಸಾವಿರಾರು ಕಿಲೋಮೀಟರ್ ನಡೆಯುತ್ತವೆ. ಅಂಟಾರ್ಟಿಕಾದಲ್ಲಿ ಈ ಪೆಂಗ್ವಿನ್ಗಳ ಜೀವನ ಸುಲಭವಲ್ಲ. -40 ತಾಪಮಾನ, ಭೀಕರ ಗಾಳಿಗಳು ಮತ್ತು ಅಂತ್ಯವಿಲ್ಲದ ಮಂಜುಗಡ್ಡೆ, ಇವೆಲ್ಲದರ ನಡುವೆ ಪೆಂಗ್ವಿನ್ಗಳ ಜೀವನ ಸಮುದ್ರ ಮೇಲೆಯೇ ಅವಲಂಬಿತ. ಆಹಾರ ಮತ್ತು ಮಕ್ಕಳ ಭವಿಷ್ಯ ಎಲ್ಲವೂ ಸಮುದ್ರದಲ್ಲೇ. ಎರಡು 2007ರಲ್ಲಿ ಡಾಕ್ಯುಮೆಂಟರಿ ತಂಡ ಒಂದು ಅಚ್ಚರಿ ಸಂಗತಿಯನ್ನು ಗಮನಿಸಿತ್ತು. ಒಂದು ಪೆಂಗ್ವಿನ್ ಸಾಮಾನ್ಯ ದಾರಿಯನ್ನು ಬಿಟ್ಟು ಸಮುದ್ರದ ಕಡೆಗೆ ಹೋಗದೆ ಬೆಟ್ಟದ ಮಂಜುಗಡ್ಡೆ ಕಡೆ ಸಾಗುತ್ತಿತ್ತು. ಅದು ತಪ್ಪು ದಾರಿಯೇ ಅಥವಾ ಪ್ರಕೃತಿಯ ಕರೆಯೇ? ಕ್ಯಾಮರಾ ಆ ಪೆಂಗ್ವಿನ್ನ ಹಿಂದೆ ಮೌನವಾಗಿ ಸಾಗಿತ್ತು. ಮರಣದ ದಾರಿ, ಆ ದಾರಿ ಸಾಧಾರಣ ದಾರಿಯಲ್ಲ. ಎತ್ತರದ ಮಂಜುಗಡ್ಡೆ, ಬಿರುಕು ಬಿಟ್ಟ ಐಸ್, ಮೂಡುವಾದ ಗಾಳಿ, ಪ್ರತಿ ಹೆಜ್ಜೆಯಲ್ಲೂ ಮರಣ ಕಾದಿತ್ತು. ಆದರೂ ಆ ಪೆಂಗ್ವಿನ್ ಹಿಂತಿರುಗಲಿಲ್ಲ. ಅದು ಆಹಾರ ಹುಡುಕುತ್ತಿರಲಿಲ್ಲ, ಮಕ್ಕಳನ್ನು ಕಾಪಾಡಲು ಹೋಗುತ್ತಿರಲಿಲ್ಲ. ಅದು ತಾನೇ ಕಾಯ್ದುಕೊಂಡ ದಾರಿಯಲ್ಲಿ ಸಾಗುತ್ತಿತ್ತು. ಡಾಕ್ಯುಮೆಂಟರಿ ನಿರ್ಮಾಪಕನ ಮಾತು. ಡಾಕ್ಯುಮೆಂಟರಿ ನಿರ್ಮಾಪಕ ಹೇಳುತ್ತಾರೆ, ನಾವು ಮಧ್ಯೆ ಕ್ಯಾಮರಾ ಆಫ್ ಮಾಡೋಣ ಅಂತ ಅನಿಸಿಕೊಂಡೆವು, ಆದರೆ ಆ ಪ್ರಕೃತಿಯ ನಿರ್ಧಾರ ನಾವು ತಡೆಯಲು ಆಗದು. ಅವರು ಹೇಳುವಂತೆ ಈ ಪೆಂಗ್ವಿನ್ ಅಂಡರ್ ಡಾಗ್ ಅಲ್ಲ, ಇದು ಒಂಟಿ ಪ್ರಯಾಣಿಕ. ವಿಜ್ಞಾನಿಗಳು ಹೇಳುತ್ತಾರೆ, ಕೆಲವೊಮ್ಮೆ ಪ್ರಾಣಿಗಳು ಗುಂಪಿನಿಂದ ದೂರ ಹೋಗುತ್ತವೆ. ಇದಕ್ಕೆ ಕಾರಣ ಜನ್ಯ ಸಮಸ್ಯೆ ಅಥವಾ ಮಾನಸಿಕ ಗೊಂದಲ ಅಥವಾ ಪ್ರಕೃತಿಯ ಆಕರ್ಷಣೆ. ಈ ಪೆಂಗ್ವಿನ್ ಸಮುದ್ರದ ಜೀವನ ಬಿಟ್ಟು ಮಂಜುಗಡ್ಡೆಯ ಅಂತ್ಯವಿಲ್ಲದ ಲೋಕಕ್ಕೆ ಹೋಗಿದ್ದು ವೈಜ್ಞಾನಿಕ ರಹಸ್ಯವೇ? ಹೃದಯ ವಿದ್ರಾವಕ ದೃಶ್ಯ. ಕ್ಯಾಮರಾ ಆ ಪೆಂಗ್ವಿನ್ ಅನ್ನು ಕೊನೆಯವರೆಗೂ ಹಿಂಬಾಲಿಸಿತ್ತು. ಅದು ಚಿಕ್ಕದಾಗುತ್ತಾ ಮಂಜುಗಡ್ಡೆಯ ನಡುವೆ ಕರಗಿ ಹೋಗಿತ್ತು. ಯಾವ ಶಬ್ದವೂ ಇಲ್ಲ, ಯಾವ ಸಂಗೀತವೂ ಇಲ್ಲ, ಗಾಳಿ ಮತ್ತು ಮೌನ ಮಾತ್ರ. ಅಂತಿಮ ಸಂದೇಶ: ಈ ಕತೆ ಪೆಂಗ್ವಿನ್ನದಷ್ಟೇ ಅಲ್ಲ, ಇದು ನಮ್ಮ ಕಥೆಯೂ ಹೌದು. ಕೆಲವೊಮ್ಮೆ ನಾವು ಕೂಡ ಸಮುದ್ರ ಬಿಟ್ಟು ಅಪರಿಚಿತ ದಾರಿಗೆ ನಡೆಯುತ್ತೇವೆ. ಅದು ಸರಿ ಇದೆಯೋ ತಪ್ಪೋ ಕಾಲವೇ ಹೇಳಬೇಕು. ಆದರೆ ಈ ಪೆಂಗ್ವಿನ್ ನಮಗೆ ಒಂದು ಪಾಠ ಕಲಿಸುತ್ತದೆ. ಪ್ರಕೃತಿಯಲ್ಲಿ ಪ್ರತಿ ಜೀವಕ್ಕೂ ತನ್ನದೇ ದಾರಿ ಇರುತ್ತದೆ. ಅದೇ ನೀರು, ಅದೇ ಸಮುದ್ರ, ಅದೇ ಮೀನು, ಅದೇ ಮರಿಗಳು. ಈ ಜಿಗುಪ್ಸೆಯಿಂದ ತನ್ನ ಗುಂಪು ಬಿಟ್ಟು ಮಂಜುಗಡ್ಡೆ ಕಡೆಗೆ ಸಾಗಿತಾ ಗೊತ್ತಿಲ್ಲ. ಈ ಸ್ಟೋರಿ ಕುರಿತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.